ಈಗ ರಾಜು ಸರ್ ತರಾನೇ ಬಿಟ್ರೆ ಅಥವಾ ರಾಜು ಸರ್ ಬಿಟ್ರೆ ಈ ಒಂದು ರೀಸೆಂಟ್ ಎರಾದಲ್ಲಿ ಅಂತ ತಗೊಂಡ್ರೆ ನಿಮ್ಮ ಆ ಉತ್ತರ ಕರ್ನಾಟಕದಲ್ಲಿ ನಾಟಕ ಕ್ಷೇತ್ರದಲ್ಲಿ ಓಕೆ ಒಂದು ಹೆಸರು ಮಾಡ್ತಿರೋಂಥ ಒಂದು ದೊಡ್ಡ ಸೂಪರ್ ಸ್ಟಾರ್ ಆಗ್ತಿದ್ದಾರೆ ಅಂದ್ರೆ ಯಾರು ಅನ್ಸುತ್ತೆ? ಸರ್ ಇತ್ತೀಚೆಗೆ ನಾ ಕಂಡಂಥವ್ರಲ್ಲಿ ಅಂತಂದರೆ ಲಾಸ್ಟ್ ಇಯರ್ ಒಬ್ಬರು ಕಾಮಿಡಿ ಕಿಲಾಡಿ ವಿನ್ನರ್ ಹರೀಶ್ ಹಿರಿಯೂರ್ ಅಂತ. ಅವನು ಹುಟ್ಟಿದ್ದು ಸೇಮ್ ನಮ್ಮ ಥರ ನಾಟಕ ಕಂಪನಿಯಲ್ಲೇ ನಾಟಕ ಕಂಪನಿಯಲ್ಲೇ ಬೆಳೆದ, ನಾಟಕ ಕಂಪನಿಯಲ್ಲೇ ಪಾರ್ಟ್ ಮಾಡಿ ಕಸ ಹೊಡೆದು ಲೈಕ್ ಅವನು ರಾಜತಾಳಿ ಕೊಟ್ಟಿರ್ತಾರೆ ಎಲ್ಲ ವರ್ಕ್ ಮಾಡಿ ಅವತ್ತು ಆಡಿಷನ್ ಕೊಟ್ಟ ವಿನ್ ಆದ. ಅವನು ಮೇ ಬಿ ಆಗುತ್ತಾನೆ ಸರ್. ಅವನು ನೆಕ್ಸ್ಟ್ ಬಿಟ್ಟರೆ ದಯಾನಂದ್ ಬಿಳಿಗೆ ಅಂತಿದ್ದಾರೆ, ಸೂಪರ್. ಅವ್ರದ್ದು ಫುಲ್ ಫ್ಯಾಮಿಲಿ ಮಂತನ, ಎಲ್ಲ ಕಲಾವಿದ್ರ ಮಂತನ. ಯಂಗ್ಸ್ಟರ್ ಈಗ ಒಂದಿಬ್ಬರು ಹುಡ್ತಾ ಇದ್ದಾರೆ, ಅವರೆಲ್ಲ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ. ಆಮೇಲೆ ಲೇಡೀಸ್ ವಿಶೇಷವಾಗಿ ಕಮ್ಮಿ, ಯಾಕಂದ್ರೆ ಅವ್ರಿಗೆ ಆಲ್ಮೋಸ್ಟ್ ಆಲ್ ಎಲ್ಲ ಇರುತ್ತೆ. ಹಂಗೆ ಸ್ಟಾರ್ ಕಷ್ಟ ಅಂದರೆ ಇವರೇ ಒಂದಿಬ್ಬರು 3 ಜನ ಸರ್. ನಮ್ಮ ನಯನ ಅವ್ರು ಹೇಗಿದ್ದಾರೆ? ಯಾರು ಅವ್ರಂತರೂ ಎಕ್ಸ್ಟ್ರಾರ್ನರಿ, ಹೇಳೋಂಗೆ ಇಲ್ಲ. ಒಂದೇ ದಿವ್ಸದಲ್ಲಿ ಬಂದು ನಾ ಕ್ಯಾರೆಕ್ಟರ್ ಅದಿದೆ ಅಂತ ಕೇಳ್ಬಿಟ್ಟು ಮಾಡ್ತಾರೆ. ಆಮೇಲೆ ಅವ್ರು ಬಂದರು, ಜನ ಆಡಿಯನ್ಸ್ ಬಂದು ಅವ್ರಿಗೆ ಇವಾಗ ಲೈಕ್ ಜೂನಿಯರ್ ರಾಜು ತಾಳಿ ಕುಡಿತಾರೆ. ಬಂದರೆ ಒಂದು 4 ದಿವಸ ಅವ್ರನ್ನ ಹಾಕೊಂಡ್ರೆ ಒಂದಿಷ್ಟು ಎಷ್ಟೋ ಖರ್ಚಿಗೆ ಕಿತ್ಕೊಂಡು ಮುಂದೋಗಕ್ಕೆ ಅನುಕೂಲ ಆಗುತ್ತೆ. ಬರ್ತಾರೆ ಸರ್ ಹಂಗೆ? ಬರ್ತಾರೆ, ಬಂದು ಒಂದೇ ದಿನದಲ್ಲಿ ಮಾಡ್ತಾರೆ, ಎಲ್ಲರ ಜೊತೆಗೆ ಚೆನ್ನಾಗಿ ಮಿಂಗಲ್ ಆಗಿರ್ತಾರೆ. ಆಮೇಲೆ ರಂಗಭೂಮಿ ಅಂದ್ರೆ ಅವ್ರಿಗೂ ಭಾಳ ಇಷ್ಟ. ನಾವು ಅವ್ರ ಜೊತೆಗೆ ಬೆರೆತರಾಗಿರೋದ್ರಿಂದ ಗೊತ್ತಾಗಿರೋದ್ರಿಂದ ರಂಗಭೂಮಿನ ಜಾಸ್ತಿ ಪ್ರೀತಿ ಮಾಡ್ತಾರೆ. ಆಮೇಲೆ ಆಲ್ಮೋಸ್ಟ್ ಆಲ್ ಎಲ್ಲ ಕಂಪ್ನಿಗಳಲ್ಲೂ ಡ್ರಾಮಾ ಮಾಡಿದ್ದಾರೆ, ಆಲ್ಮೋಸ್ಟ್ ಆಲ್ ಎಲ್ಲ ಕಂಪ್ನಿಗಳಲ್ಲೂ. ಇದು ಅವ್ರಿಗೆ ಕಾಮಿಡಿ ಕಿಲಾಡಿಗಳಾದ್ಮೇಲೆ ಆಗಿದ್ದು? ಹೌದು ಸರ್, ಕಾಮಿಡಿ ಕಿಲಾಡಿಗಳಾದ್ಮೇಲೆ. ಆಕ್ಚುಲಿ ನೋಡಿ, ಕೆಲವ್ರಿಗೆ ಉಲ್ಟಾ ಆಗತ್ತೆ. ಹೌದು, ಅಂದ್ರೆ ನಾಟಕದಿಂದ ಟಿವಿಗೆ ಬಂದು ಇವರು ಟಿವಿಯಿಂದ ನಾಟಕಕ್ಕೆ. ಅದೇ ನೋಡಿ ಸರ್, ಅವರು ಅಷ್ಟೇ ಖುಷಿ ಪಡ್ತಾರೆ. ನಾವು ಇವತ್ತು ಆ್ಯಕ್ಚುಲಿ ನಿಮ್ಮ ಸ್ಟುಡಿಯೋಗೆ ಬರ್ಬೇಕಾದ್ರೆ ಅವ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ, ಹೆಂಗಲ್ಲ ಅವರು ಅಂತೇಳಿ. ನಮ್ಮ ಡೈರೆಕ್ಟರ್ ಒಬ್ರು ಇದ್ರ ಜೊತೆಗೆ ಅವಾಗ ಹೇಳಿದ್ವಿ ಸರ್, ಎಕ್ಸ್ಟ್ರಾರ್ಡ್ನರಿ. ಆಮೇಲೆ ಇಲ್ಲಿಂದ ಅಲ್ಲಿಗೆ ಬಂದವರು, ಅವರು ರಂಗಭೂಮಿಯಿಂದ ಇಲ್ಲಿ ಬಂದಂತಾರಲ್ಲ, ಇಲ್ಲಿಂದ ಅಲ್ಲಿಗೆ ಬಂದವರು ಚೆನ್ನಾಗಿ ಮ್ಯಾಚ್ ಮಾಡ್ತಾರೆ, ಸಖತ್ತ ಮಾಡ್ತಾರೆ. ನಮ್ಮ ಕಡೆ ಎಲ್ಲ ಅವ್ರನ್ನ ಇವತ್ತಿಗೂ ನಯನ ಅನ್ನೋದೇ ಇಲ್ಲ, ಜೂನಿಯರ್ ಉಮಾಶ್ರೀ ಅಂತ ಕರಿತಾರೆ. ಅದಂತೂ ನಿಜ ಬಿಡಿ ಅದು. ಆಮೇಲೆ ಅವ್ರು ಯಾವಾಗ ಬಂದ್ರು ಡೈಲಾಗ್ ಮೈಕ್ ಹಿಡಿದ್ರೆ, ಉಮಾಶ್ರೀ ಡೈಲಾಗ್ ಹೇಳ್ಬಿ, ನಯನ ಉಮಾಶ್ರೀ ಡೈಲಾಗ್ ಹೇಳ್ಬಿ, ಲೈಕ್ ಈ ಥರ ಅದು ಹೇಳ್ತಾ ಇದ್ರು. ನನ್ನ ಶೋ ಬಂದಾಗ ಅವ್ರು ಹೇಳಿದ್ರು, ನಾನು ಒಂದು ಡೈಲಾಗ್ ಹೇಳ್ಬೇಕು, ಓಕೆ ಎಕ್ಸ್ಟ್ರಾ 500 ರೂಪಾಯಿ ಕೊಡ್ತೀನಿ ತಗೋ ಅಂತ ಹೇಳ್ತಾರೆ. ಹ್ಞೂ ಸರ್, ಹೌದಾ? ಹಾಗೆ ಬಿಟ್ಟು ಕೊಡ್ತಾರೆ ಅವ್ರಿಗೆ. ಅಂದ್ರೆ ಜನ ಅವ್ರಿಗೆ ಅಷ್ಟು ಪ್ರೀತಿ ಮಾಡ್ತಾರೆ ಅಂತ. ಯಪ್ಪ ಸರ್, ಈಗಲೂ ಆಗಿನ ಕಾಲದಲ್ಲಿ ಇತ್ತಲ್ಲ, ಈಗ ಅಕಸ್ಮಾತ್ ಯಾರಾದ್ರು ಚೆನ್ನಾಗಿ ನಾಟಕ ಅಂದ್ರೆ ಒಂದು ಏನೋ ಫುಲ್ ಡೈಲಾಗ್ಸ್ಗಳು ಹೊಡಿತಿದ್ರೆ ಸಡನ್ ಆಗಿ ಎಕ್ಸೈಟ್ಮೆಂಟ್ ಅಲ್ಲಿ ಹೋಗ್ಬಿಟ್ಟು ಜೇಬ್ಗೆ 500 ರೂಪಾಯಿ ಸಿಕ್ಸೋಂಥದ್ದು ಅವೆಲ್ಲ ನಡೆಯುತ್ತೆ. ಇವಾಗಲೂ ನಡೀತೆ. ರೀಸೆಂಟ್ ಆಗಿ ಲಾಸ್ಟ್ ಈ ಮಂತೆ ಅವ್ರು ನಮ್ಗೆ ಬಂದಿದ್ರು, ನೇನವರು ಅಂಬರೀಶ್ ಅವ್ರ ಜಾತ್ರೆಯಲ್ಲಿ ರಾಯಚೂರು ಡಿಸ್ಟಿಕ್. ಆಡಿಯನ್ಸ್ ಒಬ್ಬನ ಕೊಟ್ಟನಿಲ್ಲ, ಅವ್ನು ಹಿಂದೆ 10 ಮಂದಿ ಬರೋರೆ, ನಂದು ತಗೋರಿ ಅಲ್ರಿ. ಆಮೇಲೆ ಕೂಡ ನೀ ತಗೋ, ನನ್ನ ಹೆಸರು ಹೇಳು. ಹೆಂಗೆ ಹೇಳ್ತಾರೆ ಹೆಸರನ್ನ? ಹೆಂಗೆ ಅವ್ರ ಹೆಸ್ರೇ ಮಯೂರ, ಬೆಂಗಳೂರಿಂದ ಬಂದೀನಿ, 500 ರೂಪಾಯಿ ನಯನಾಗಂತ ಹೇಳ ತಗೋ. ಇಲ್ಲ ರೀ, ಆಮೇಲೆ ಹೇಳಿ ಯಾಕಿದ್ರಿ ಹೇಳಿ, ಯಾವೇನು ಮಾಡ್ತಾನೆ ಲೈಕ್ ಹಿಂಗೆ ನಾಟಕದ ಮಧ್ಯದಲ್ಲಿದೆ. ಇಷ್ಟ ಆಗ್ಬಿಟ್ರೆ ಹಂಗೆ ಸರ್, 1,000 2,000 3,000 ಏನು ಲೆಕ್ಕಕ್ಕೆ ಇಲ್ಲ, ಆರಾಮಾಗಿ ಕೊಟ್ಬಿಟ್ಟು ಹೋಗ್ತಾರೆ. ಅದು ಆರ್ಟಿಸ್ಟ್ ದುಡ್ಡೆ. ಹೌದು ಸರ್, ಆಬ್ವಿಯಸ್ಲಿ. ಸೊ ಕೆಲವ್ರು ಅಂದರೆ ನೀವು ಹೇಳೋ ಪ್ರಕಾರ ಐ ಆಮ್ ಜಸ್ಟ್ ಅಸ್ಯೂಮಿಂಗ್, ಈಗ ರಾಜು ಸರ್ ಅಂತ ಟೈಮಲ್ಲಿ ರಾಜು ಸರ್ಗೆ ಅಲ್ಲೇ ನೇರವಾಗಿ ಎದ್ದು ಎಷ್ಟು ದುಡ್ಡು ಕೊಟ್ಟಿರ್ಬೋದು ಜನ? ಎಷ್ಟೋ ಜನ ದುಡ್ಡಿನ ಮಾಲೆ ಹಾಕಿದ್ದಾರೆ. ಆಮೇಲೆ ಆಲ್ಮೋಸ್ಟ್ ಆಲ್ ಅವ್ರ ಜಗ್ಗೇಶ್ ಸರ್ ಥರ ಅಷ್ಟೂ ಬಾಳಲ್ಲಿ ಉಂಗುರ ಇರ್ಬೇಕು ಅವ್ರಿಗೆ. ಅದರಲ್ಲಿ 1-2 ಅವ್ರು ತೊಗೊಂಡಿರ್ಬೋದು ಅಷ್ಟೇ. ಇನ್ನುಳ್ಕದೆಲ್ಲ ಗಿಫ್ಟೇ. ಹೌದಾ? ಫ್ಯಾನ್ಸೇ ಕೊಟ್ಟಿದ್ದು. ಅವಾಗ ಆಲ್ಮೋಸ್ಟ್ ಆಲ್ ಎಲ್ಲ ಫ್ಯಾನ್ಸೇ ಮಾಡಿದ್ದು ಸರ್. ಯಪ್ಪ, ಎಲ್ಲ ಅವ್ರಿಗೆ ಫ್ಯಾನ್ಸೇ. ಉಂಗುರ, ಬಟ್ಟೆ, ಬರೆ ಅವರು ವಿಶೇಷವಾಗಿ ತೊಗೊಂಡು ಕಮ್ಮಿ. ಹೌದಾ? ಅಷ್ಟು ಲವ್ ಮಾಡ್ತಿದ್ರು. ಏನು ಇಷ್ಟಪಡೋರು ಅಲ್ಲಿ? ಅವ್ರು ಜಸ್ಟ್ ತಂದೆಯವರ ಅವ್ರ ದೋತ್ರ ಇಷ್ಟಪಡೋರು ಯಾವಾಗಲೂ. ಹೌದಾ? ದೋತ್ರ, ಒಂದು ಪೈಜಾಮ್, ನೀರು ಶರ್ಟ್. ಊಟ ಏನು ಇಷ್ಟಪಡೋರು? ಊಟ ಸರ್ ನಾರ್ಮಲ್ ವೆಜ್. ಅವರು ವೆಜ್ಜಾ? ಪ್ಯೂರ್ ವೆಜ್. ಯಾರೂ ನಂಬಲ್ಲ, ಪ್ಯೂರ್ ವೆಜಿಟೇರಿಯನ್ ಮನುಷ್ಯ. ತಪ್ಪಿ ರಂಜಾನ್ ಹಬ್ಬ, ಯಾವುದೋ ಹಬ್ಬ ವಿಶೇಷವಾಗಿ ಅಥವಾ ಯಾರೋ ಗೆಸ್ಟ್ ಬಂದಿದ್ದಾರಂದರೆ ಮಟನ್ ಕೀಮಾ, ಮತ್ತು ಎಲುಬು ಪೀಸು ಜಗ್ಗಿನು ಮಟನ್ ಕೀಮಾ, ಅದರಲ್ಲಿ ಒಂದು ಎಲುಬಿರಲ್ಲ. ಮಟನ್ ಕೀಮಾ ಉಂಡಿ ಅಂದ್ರೆ ಭಾಳ ಇಷ್ಟ. 1-2-3 ಉಂಡಿ ತಿಂದರೆ ಫಿನಿಶ್. ಇಲ್ಲ ಕಂಪಲ್ಸರಿ ರೊಟ್ಟಿ, ಚಪಾತಿ, ಪಲ್ಯ, ಅನ್ನ, ಸಾರು ಇದ್ದರೆ ಅವರಿಗೆ ಪಂಚಾಮೃತ. ಅದು ಅಷ್ಟೇ. ಸೊ ನಿಮ್ಮ ಅಮ್ಮನೂ ಮಾಡ್ತಿದ್ದು ಅದನ್ನೇ ಮಾಡ್ತಿದ್ರು ಅವರು. ವಿಶೇಷವಾಗಿ ಮಮ್ಮಿ ಊಟನೇ ಯಾವಾಗ ಹೊರಗಡೆ ತಿಂದೇ ಇಲ್ಲ, ಅಲ್ಲೇ ಬಿಸಿದು ಮಾಡಿಕೊಡೋದು, ತಿನ್ನೋದು. ನಿಮ್ಮ ಕಡೆ ಎಲ್ಲ ಅಂತಂದರೆ ಅದು ನಾವು ಇವತ್ತಿಗೂ ಸರ್ ಫಾರ್ಮ್ ಹೌಸಲ್ಲಿ ರೈಸ್ ಒಂದು ಬಿಟ್ಟು ವಿಶೇಷವಾಗಿ ಏನೂ ಖರೀದಿನೇ ಮಾಡಲ್ಲ, ಎಲ್ಲ ಫಾರ್ಮ್ ಹೌಸಲ್ಲೇ
ಆ ಥರ ಎಲ್ಲ ಸಿಸ್ಟಮ್ ಮಾಡೇ ಹೋದ್ರು ಅವರು. ಮನೆ, ಹಾಲು, ಏನು ಬೇಕು ಆಡು, ಮಟನ್ ಬೇಕಾ ಕುರಿ ಕಡೀರಿ ತಿನ್ರಿ, ಕೋಳಿ ಬೇಕಾ ಕಡೀರಿ ತಿನ್ರಿ. ಇತ್ತೀಚೆಗೆ ಆರ್ಗ್ಯಾನಿಕ್ ಭಾಳ ಇಷ್ಟಪಟ್ಟು ಮಾಡ್ತಾಯಿದ್ರು, ಬಟ್ ಅವ್ರಿಗೆ ಯಾವುದು ಇಂಗ್ಲೀಷ್ ಮೆಡಿಸಿನ್ ಹತ್ತಲಿಲ್ಲ. ಅವ್ರಿಗಿದ್ದಂಥ ಒಂದು ಕನಸು ಅಂತಂದರೆ ನಾನು ಇದನ್ನು ಮಾಡಬೇಕಾಗಿತ್ತು ಅಂತಂದರೆ ಏನಿತ್ತು? ಸೊ ನಾನು ನಿನ್ನೆ ಹೇಳಿದೆ ಈ ವಿಷಯವಾಗಿ. ಅವ್ರಿಗೊಂದು ದೊಡ್ಡ ಆಸೆ ಇತ್ತು, ನನ್ನ ಮುಂದೆ ಹೇಳ್ತಾಯಿದ್ರು ಯಾವಾಗಲೂ, ನಾನೊಂದು ಸಿನಿಮಾ ಡೈರೆಕ್ಟ್ ಮಾಡಬೇಕು. ಅಯ್ಯೋ ಹೌದಾ? ಹಾಂ, ಅವ್ರಿಗೊಂದು ದೊಡ್ಡ ಆಸೆ ಇತ್ತದು. ಬರ್ದಿದ್ರೆ ಏನಾದ್ರು? ಅದು ಇಲ್ಲ ಸರ್, ಹಂಗೆ ಬರ್ದಿಲ್ಲ. ಅವ್ರು ಡೈರೆಕ್ಷನ್ ಮಾಡಬೇಕು ಒಂದು ಸಿನಿಮಾ ಮಾಡೇ ಸಾಯ್ತು. ಅವನೊಂದು ಬರ್ತಿಲ್ಲ, ಅವನವನು ಬೇಕಾದಲ್ಲಿ ಅದು ಮಾಡ್ತಂತಿದ್ರು, ಅದೇ ಒಂದು ಆಗಲಿಲ್ಲ ನಂಗೆ ತಿಳಿದ ಪ್ರಕಾರ. ಇನ್ನು ಡ್ರಾಮಾ ಇಂಡಸ್ಟ್ರಿಲಿಗೆ ಹೋದರೆ ಇಡೀ ಸಿನಿಮಾ ಆಗಿರ್ಬೋದು ಅಥವಾ ಬೇರೆ ರಾಜ್ಯದವ್ರಾಗಿರ್ಬೋದು ನಮ್ಮ ಡ್ರಾಮಾಗಳನ್ನು ತಿರುಗಿ ನೋಡಬೇಕು. ಅದರ ಅಚ್ಚುಕಟ್ಟು ಸಿಸ್ಟಮು ಎಲ್ಲ ಅವ್ರದ್ದು ಭಾಳ ನೀಟ್ ಸರ್. ಹೌದಾ? ಪಕ್ಕ ಅಂದರೆ ಪಕ್ಕ. 1 ಸೆಕೆಂಡು ಲೇಟ್ ಆಗ್ಬಾರ್ದು ಅವ್ರಿಗೆ ಯಾವುದೇ ವಿಷಯಕ್ಕೂ. ಸಮಯಕ್ಕೆ ಒಂಥರ ಆದರೆ ಆಗಲೇಬೇಕು ಸರ್. ಕೇಳ್ತಾನೆ ಇರಲಿಲ್ಲ, ಬೇಕಾದಂಗೆ ಇರಲಿಲ್ಲ. ಎಷ್ಟೋ ಊರುಗಳಲ್ಲಿ, ಎಷ್ಟೋ ಜಾತ್ರೆಗಳಲ್ಲಿ MLA MP ಗಳನ್ನು PSI ಐಗಳನ್ನೆಲ್ಲ ಎದುರಾಕೊಂಡಿದ್ದಾರೆ. ಅವರಿರೋ ಕಾಲ ಈಗ ಒಂಚೂರು ನಮ್ಮ ಕಡೆ ಒಂದು ಸ್ವಲ್ಪ ರೌಡಿಸಮ್ಮು ಲೈಕ್ ದ್ಯಾಟ್ ಆ ಥರ ಎಲ್ಲ ಕಮ್ಮಿ ಆಗಿದೆ. ಮೊದಲೆಲ್ಲ ಇದ್ರೆ ನಾಟಕ ಕಂಪ್ನಿ ಮುಂದೆ ದೊಡ್ಡ ರೌಡಿಸಮ್ಮು. ಹೌದಾ? ಬೆಳತನಕ ಚಾಲೂ ಇರ್ತಿತ್ತು. ಏನು ಬೇಕೆಲ್ಲ ಎಲ್ಲ ಸಿಗರೇಟು ಪಾನ್ ಶಾಪ್ ಏನು ನಾಟಕ ಕಂಪ್ನಿ ಚಾಲೂ ಇರೋದು. ಅಲ್ಲಿ ಬಂದು ರೌಡಿ ಊರಾಗ ಎಲ್ಲಿ ಮಾಡಲಿಲ್ಲ ಪ್ರೀ ಬಿಡು, ಗುಂಡಾಗಳದೀವಿ ಇಲ್ಲಿ ಲೋಕಲ್ ರೌಡಿಗಳು ನಾವು. ನೀ ಯಾವ್ರೀರಿ ನನಗೇನು ಹೋಗಲೇ ಬೋಸ್ಡಿಕೆ ನಮ್ಮ ಅಪ್ಪನ ಸ್ಟೈಲ್. ಇನ್ನು ಎಪ್ಪ ಏಣ ಅಂತ ಪ್ರಿಯ ಓಕೆ ಹೋಗು, ನಾ ಗುಂಡಾದೀನಿ ನಾ ರೌಡಿ ಅದನ್ನ ಅದೇನು ಕಿತ್ಕೋ ಮಗನ ಬಿಡಂಗೇ ಇಲ್ಲ. ಅವಾಗೆಲ್ಲ ಜಾಸ್ತಿ ಸರ್. ಹೌದಾ? ಅವಾಗೆಲ್ಲ ಆ್ಯಕ್ಚುಲಿ ಹೆವಿ ಸರ್. ಅಂಬರೀಶ್ವರದಲ್ಲಿ, ಇದೇ ಅಂಬರೀಶ್ವರದಲ್ಲಿ ರೋಲ್ ಕಾಲ್ ಕೊಟ್ಟಿಲ್ಲ ಅಂತ ನಮ್ಮ ತಂದೆನ ಕೂಡ ಹಾಕಿಬಿಟ್ಟಿದ್ರು ಆಮೇಲೆ ರೌಡಿಗಳು. ನಮ್ಮ ಪುಣ್ಯ ಏನಪ್ಪ ಅಂದರೆ ಅಲ್ಲಿ ಇರುವಂಥ PSI ನಮ್ಮ ತಂದೆ ದೊಡ್ಡ ಫ್ಯಾನ್. ಶಾಬಾಷ್. ಹಾಂ, ಬೇರೆ ಎಲ್ಲೂ ಇಲ್ಲ ಸರ್. ಲೋಕಲ್ IBಯಲ್ಲಿ ಪರಿವೀಕ್ಷಣಾ ಮಂದಿರದಲ್ಲಿ ಕೂಡ ಹಾಕಿದ್ದಾರೆ ಅವ್ರನ್ನ. ಶಾಬಾಷ್. ಆಮೇಲೆ PSI ಸಾಹೇಬ್ರಿಗೆ ಹೆಂಗೆ ಗೊತ್ತಾಯ್ತು? ನಾವು ಹೋಗಿ ಹೇಳಿ ಸರ್ 6 ಗಂಟೆ ಡ್ರಾಮಾ ಕಾಣಿಸ್ತಾ ಇಲ್ಲ, ಹಿಂಗೆ ನೀನು ರೋಲ್ ಕಾಲ್ದವ್ರು ಬಂದು ಜಗಳ ಮಾಡಿದ್ರು, ಫೋನ್ ನೋಡಿದ್ರೆ ಹತ್ತಾ ಇಲ್ಲ ಅಂದ್ಮೇಲೆ ಏನೇನ ಮಾಡ್ತೀನಿ ಅಂತೇಳಿ ಫೋನ್ ಮಾಡಿದ್ರು. ಅವ್ರಿಗೆ ಹೆಂಗೆ ವಿಷಯ ಗೊತ್ತಾಯ್ತು ಗೊತ್ತಿಲ್ಲ ಸರ್. ನಮ್ಮ ಎದುರಿಗೇನೆ ಸಿನಿಮಾ ಸ್ಟೈಲಲ್ಲಿ IBದು ಡೋರ್ ಒದ್ದು ಒಳಗೆ ಅವ್ರನ್ನ ಇದ್ದವ್ನು ಕರ್ಕೊಂಡು ರಾಜ ಬಾನಿ ಯಾವ ಮಗ ನೀನು ಮುಟ್ಲಿ ಅಂತೇಳಿ ಸಿನಿಮಾ ಸ್ಟೈಲಲ್ಲಿ ಆ PSI ಸಾಹೇಬ್ರು ಕರ್ಕೊಂಬಂದು ಥಿಯೇಟ್ರಿಗೆ ಬಿಟ್ಟಿದ್ದು. ಇಲ್ಲೇ ಆಯ್ತಲ್ಲ, ಅವ್ರ ಬಯೋಪಿಕಲ್ಲಿ ಒಂದು ದೊಡ್ಡ ಸೀನೇ ಕೊಟ್ಬಿಟ್ರಿ ನನಗೀಗ. ಹ್ಞೂ ಸರ್, PSI ಸಾಹೇಬ್ರಿಗೆ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಅವತ್ತು. ಯಾಕಂದ್ರೆ ಆ ಸಿಚುವೇಶನ್ ಹಂಗಿತ್ತು. ಹಂಗೆ ಕರ್ಕೊಂಬಂದು ಡ್ರಾಮಾ ಸ್ಟಾರ್ಟ್ ಆಗಿದೆ. ಹೌಸ್ಫುಲ್ ಇಲ್ಲ, ಇವರು ರೋಲ್ ಕಾಲ್ ಕೊಟ್ಟಿಲ್ಲ ಅಂತ ಅಲ್ಲಿರುವಂಥ ಲೋಕಲ್ ಪುಡಿ ರೋಡಿಗಳು ಅವ್ರನ್ನ ಕೂಡ ಹಾಕಿಬಿಟ್ಟಿದ್ದಾರೆ ಒಂದು ರೂಮಲ್ಲಿ. ಅವ್ರು ಹೇಳಿದ್ದಾರೆ ಎಷ್ಟು ಸರಿ ಈ ಮಾತನ್ನ. ಸರ್ ಅವ್ರದ್ದು ಇಷ್ಟು ಮಾಡಿದಂಥ ಒಂದು ಥಿಯೇಟ್ರು ಮತ್ತು ಇವೆಲ್ಲ ಈಗ BTS ಮೂಮೆಂಟ್ಸ್ ಅಂತೀವಲ್ಲ, ಆ ಥರ ಒಂದು ಡಾಕ್ಯುಮೆಂಟ್ರಿ ಮಾಡೋಷ್ಟು ಫುಟೇಜಸ್ ಇದೆಯಾ ನಿಮ್ಮ ಹತ್ರ? ಇದೆ ಸರ್, ನಾನು ಖಂಡಿತ ಕೊಡ್ತೀನಿ. ಫುಟೇಜಸ್ ಇದೆ ಅವ್ರು ಮಾಡಿರೋ. ನೋಡಿ, ಈಗ ನಾವು ಅವಾಗೆಲ್ಲ CD ಕ್ಯಾಸೆಟ್ ಕಮರ್ಷಿಯಲಿಗೆ ಮಾಡಿದ್ದು. ಓಕೆ. ಕೆಲವೊಂದು ಅವರು ಮುಂದೆ ಬರುವಂಥ ಕಲಾವಿದರು ಇದನ್ನು ನೋಡಿ ಕಲೀಲಿ, ಕಮರ್ಷಿಯಲ್ ಮಾರಾಟಕ್ಕಲ್ಲ ಅಂಥವು ಎಷ್ಟೋ CDಗಳನ್ನು ಮಾಡಿಟ್ಟಿದ್ದಾರೆ. ಹೌದಾ? ಶೂಟ್ ಮಾಡಿಸಿ ಕಲ್ತು ಮಾಡಲಿ. ಅವಾಗ ಆ ಟ್ರೆಂಡು ಇರಲಿಲ್ಲ, CD ಮಾಡಬೇಕು, ಇದನ್ನು ಮಾಡಬೇಕು, ಯೂಟ್ಯೂಬಲ್ಲಿ ಹಾಕಬೇಕು. ಇವತ್ತಿಗೂ ನೋಡಿ ಎಲ್ಲ ಚಾನಲ್ಗಳಿದೆ, ಎಲ್ಲ ಕಂಪ್ನಿಯವ್ರದ್ದು. ನಮ್ಮ ರಾಜು ತಾಳಿಕೋಟಿ ಆಗಲಿ ಅಥವಾ ತಾಳಿಕೋಟಿ ಡ್ರಾಮಾ ಕಂಪ್ನಿ ಅಂತ ಯೂಟ್ಯೂಬ್ ಚಾನಲ್ ಇಲ್ಲ. ಆ್ಯಕ್ಚುಲಿ ಇಲ್ಲ ಸರ್, ಇಲ್ಲವೇ ಇಲ್ಲ. ನಾನು ಎಷ್ಟು ಸಲ ಅಪ್ರೋಚ್ ಮಾಡಿದೆ, ಅದರಿಂದ ಏನಾರ ಬರ್ತೈತೆ ರೀ, ನಮ್ಮ ನಾಟಕ ಶೂಟ್ ಮಾಡೋದ ಹಾಕೋದದ, ಏನು ದೊಡ್ಡದ ರೀ. ನಾವು ನಾಟಕ ಥರನೇ ನೋಡ್ಬೇಕು, ನಾಟಕ ಕಂಪ್ನಿಯಾಗ ನೋಡ್ಬೇಕು. ನಾನು ಎಷ್ಟೋ ಸಲ ಅವ್ರ ಕೂಡ ಜಗಳ ಮಾಡೀನಿ. ಇವತ್ತಿಗೂ ನಾನು ಇವತ್ತು ಅವ್ರು ಇಲ್ಲ, ನಾನು ಚಾನಲ್ ಮಾಡ್ಬೇಕಂದ್ರೂ ಭಯ ಆಗ್ತಾಯಿದೆ ನನಗೆ. ಬೇಡ ಸರ್, ನಾನೇ ಹೇಳ್ತೀನಿ, ನಾನೇ ಒಬ್ಬ ಯೂಟ್ಯೂಬರ್. ಹ್ಞೂ ಸರ್, ಈಗ ಎಷ್ಟೋ ಜನ ಅದನ್ನ ಡ್ರಾಮಾಗಳನ್ನು ಹಾಕಿ ಲಕ್ಷಗಟ್ಟಲೆ ತಗೋತಾ ಇದ್ದಾರೆ. ಅದನ್ನು ನನ್ನ ಕಣ್ಣು ಮುಂದೆ ಕೆಲವೊಂದು ಮಾಲೀಕರು ಆಗಿರ್ಬೋದು. ಸರ್ ಅದು ಒನ್ ಟೈಮ್ ಸರ್. ಅಲ್ಲಲ್ಲ, ಒನ್ ಟೈಮ್ ಒಪ್ತೀನಿ, ನಂದು ಇದೆ ಸರ್ ವಾದ. ಒನ್ ಟೈಮ್ ನೋಡ್ತಾರೆ, ಬಿಟ್ಟು ಆಮೇಲೆ ಅಂದರೆ ನಾನು ಯಾವುದೋ ಕಂಪ್ಯಾರಿಸನ್ ಕೊಡ್ತಿದ್ದೀನಿ ಅಂತಲ್ಲ ಸರ್. ಈಗ ಒಂದು ಓಮ್ ಸಿನಿಮಾ ಬಂದಿತ್ತು ಅಂತ. ಓಮ್ ಸಿನಿಮಾನ ನನಗೆ ತಿಳಿದ ಮಟ್ಟಿಗೆ ಸುಮಾರು ಒಂದು 200 ಇಂದ 250 ಸಲ ರಿಲೀಸ್ ಇತ್ತು. ಓಕೆ, ಒಂದು ಪಾಯಿಂಟಿಗೆ ಒಂದು 10 ವರ್ಷದ ಕೆಳಗಡೆ ಅದನ್ನು ಒಂದು ಅಮೌಂಟ್ ಕೊಟ್ಬಿಟ್ರು. ಉದಯ ಟಿವಿಗೆ ಬಂತು, ಇದಕ್ಕೆ ಬಂತು. ನಾನು ಹೇಳ್ತೀನಿ, ಈಗ ಸಿನಿಮಾ ರಿಲೀಸ್ ಅಂತ ಇವಾಗ ಏನು ಅನ್ನೊಂದು ಬೇರೆ ಸಿನಿಮಾಗಳೆಲ್ಲ ನಾವು ಮೆರೆಸ್ತಿದ್ದೀವೋ, ಇದನ್ನು ನಾನು 96ರಿಂದ ನಾನೊಂದು 6ನೇ ಕ್ಲಾಸ್ ಇದ್ದಾಗಿಂದ ಹಿಡಿದು ನಾನು ಬುದ್ಧಿ ಬಂದು ನಾನು ಇಂಜಿನಿಯರಿಂಗ್ ಓದೆಲ್ಲ ಆಗೋವರೆಗೂ ನಾನು ಓಮ್ ಸಿನಿಮಾ, ಶಿವರಾತ್ರಿನೇ ನನಗೆ ಗೊತ್ತಿದ್ದಿದ್ದು ಒಂದೇ, ಬೆಳಗ್ಗೆಯಿಂದ ಪೂಜೆ ಮಾಡು, ರಾತ್ರಿ ಜಾಗರಣೆ ಅಂತಂದರೆ ಇಲ್ಲಿ ಯಾವುದೋ ಟೆಂಟೋ ಥಿಯೇಟರ್ಗಳಲ್ಲಿ ಓಮ್ ಹಾಕೋರು, ಹೋಗೋ 4 ಶೋ ಟಿಕೆಟ್ ತಗೋ, ಶಿವಣ್ಣನ ನೋಡು, ಕೂತ್ಕೊಂಡು ಸಿನಿಮಾ ನೋಡ್ಕೊಂಡು ಬಾ.
ಇದು ನಂಗೆ ನೆನಪಿರೋಂಥದ್ದು. ಆ ರಿಲೀಸ್ಗಿರೋಂಥ ಬೆಲೆ ಇತ್ತಲ್ಲ, ಅಂದರೆ ನನಗೆಲ್ಲೂ ಓಮ್ ಸಿನಿಮಾ ಯೂಟ್ಯೂಬಲ್ಲಿ ಸಿಗ್ತಿರ್ಲಿಲ್ಲ. ಇಫ್ ಐ ಹ್ಯಾವ್ ಟು ಗೋ ಅಂದರೆ ನಾನು ಥಿಯೇಟ್ರಿಗೆ ಹೋಗ್ಬೇಕು. ಸೊ ಹಾಗಾಗಿ ನಾನೇನು ಹೇಳಕ್ಕೆ ಬಂದಿದ್ದು ಅಂದರೆ, ಅದನ್ನು ಒಂದ್ಸಲಿ ನೀನು ಟಿ ವಿಗೆ ಬಂದ್ಬಿಡ್ತು ಅಂದ್ಕೊಳ್ಳಿ, ನನಗೆ ಮತ್ತೆ ಅದು ನೋಡಬೇಕು ಅನ್ನೋ ಸೆಳೆತ ಕಮ್ಮಿ ಆಗುತ್ತೆ. ಸೊ ಹಾಗಾಗಿ ನಾಟಕನೂ ಅದೇ, ಸಿಂಪಲ್ ಸರ್. ಅದಕ್ಕೆ ಸರ್ ನಮ್ಮ ತಂದೆಯವರು ಅದನ್ನೇ ಹೇಳಿದ್ದು, ಯೂಟ್ಯೂಬ್ ಚಾನಲ್ ಮಾಡಬೇಡ, ಮಾಡಿ ನೀ ಏನಾರ ನೀನು ಬ್ಲಾಗ್ ಹಾಕೋ, ನೀನು ಇಂಥವ್ರ ಮಗ ಅಂತ ಹಾಕೋ, ನೀನು ರಂಗಭೂಮಿ ತೋರಿಸು. ಕರೆಕ್ಟ್. ನಮ್ಮ ನಾಟಕ ಎಲ್ಲೂ ಅಪ್ಲೋಡ್ ಮಾಡಿಕೊಡ್ದು ಮಾಡಿಲ್ಲ ಸರ್. ನಾವು ಇದುವರೆಗೂ ಮಾಡಿಲ್ಲ, ನಮ್ಮ ಚಾನಲೇ ಮಾಡಿಲ್ಲ, ನಾವು ಅಪ್ಲೋಡೇ ಮಾಡಿಲ್ಲ. ಬಟ್ ವೀಡಿಯೋಗಳು ಮಾಡಿಟ್ಟಿದ್ರಿ. ಮಾಡಿಟ್ಟಿದ್ವಿ ಬೇಜಾನ್. ಈಗಲ್ಲ, ಅವಾಗಿಂದ ಸುಮಾರು ನಾಟಕದ ವೀಡಿಯೋಗಳು ಮಾಡಿಟ್ಟಿದ್ವಿ. ನಾನು ಫಸ್ಟ್ ಬಂದಾಗೆಲ್ಲ ಅವ್ರಿಗೆ ಅದು ಮಾಡಿಸಿಡ್ಬೇಕು, ಬೇರೆದವ್ರು ಬಂದ್ರೆ ತೋರ್ಸಕ್ಕೆ, ಅದನ್ನ ನೋಡಿ ಕಲೀಲಿ ಅವರು. ಅನುಕೂಲಕ್ಕೋಸ್ಕರ ಮಾಡಿದ್ದೆ ಹೊರತಾಗಿ ಎಲ್ಲೂ ಅಪ್ಲೋಡ್ ಮಾಡಬೇಕು ಅನ್ನೋ ಉದ್ದೇಶ ಅಲ್ಲ, ಆಮೇಲೆ ಮಾಡಿಯೂ ಇಲ್ಲ.